ಫೋಟೋ ಆಪರ್ಚುನಿಟಿ ಸರ್ ಟೀಮ್ದು. ಅದಾದ್ಮೇಲೆ ಐಟಿ ವ್ಯವಸ್ಥೆ ಆಗಿದೆ ಎಲ್ರಿಗೂ, ಹಾಗೆ ಮಾಧ್ಯಮದವರಿಗೂ ಕೂಡ ಉಪಹಾರದ ವ್ಯವಸ್ಥೆ ಆಗಿದೆ ಹನುಮಂತ. ಹಾಗೆ ಮಾಧ್ಯಮದವರು ಶೋ ಶುರುವಾದ ದಿನದಿಂದ ಇವತ್ತಿನವರೆಗೂ ಕೂಡ ಅದೇ ರೀತಿ ಜೊತೆಯಾಗಿದ್ದೀರಾ, ಅದಕ್ಕೊಂದು ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕಡೆಯಿಂದ. ಎಲ್ಲರಿಗೂ ಮಿತ್ರ ಮಾಧ್ಯರಿಗೆ ತುಂಬಿರುವ ಧನ್ಯವಾದಗಳು. ಏನಾರು ಅಪ್ಪಿ ತಪ್ಪಿ ಮಾತಾಡದಲ್ಲಿ ಹೊಟ್ಟೆ ಹಾಕರಿ, ಅಷ್ಟ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ಬಿಗ್ ಬಾಸ್ ಸೀಸನ್ ಅಥವಾ ಹೊಸ ಅಧ್ಯಾಯ ಮುಗಿದೈತಿ, ಇನ್ನೊಂದು ಹೊಸ ಅಧ್ಯಾಯ 12ಕ್ಕೆ ಬರ್ತೈತಿ. ಥ್ಯಾಂಕ್ ಯು, ಧನ್ಯವಾದ. ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು, ನಾನು ಒಳಗಿದ್ದಾಗ ನನಗೆ ಹಲವಾರು ವಿಷಯಗಳು ಗೊತ್ತಿರ್ಲಿಲ್ಲ, ಅದೇನೋ ನಂದೇನೋ ಸ್ಪ್ರೆಡ್ ಆಗಿತ್ತು ಅದು ಇದು ಅಂತ. ದಯವಿಟ್ಟುನು ಗೊತ್ತಿಲ್ದಿರೋ ವಿಷಯ ಅಕಸ್ಮಾತ್ ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ನನ್ನ ಹತ್ರನೇ ಬರ್ರಿ, ನಾನೇ ಮಾತಾಡ್ತೀನಿ. ಯಾಕಂದ್ರೆ ಗೊತ್ತಿಲ್ಲದೆ ಅದಕ್ಕೆ ಹೇಳ್ತಾರೆ, ಅದಲ್ಲ ಅದನ್ನೇ ನಾನು ಹೇಳ್ಬಿಡ್ತೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಏನಾದ್ರು ಅಕಸ್ಮಾತ್ ವಿಷಯ ಕ್ಲಾರಿಟಿ ಬೇಕು ನನ್ನ ಹತ್ರ ಕೇಳ್ರಿ, ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ತುಂಬಾ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ತೀನಿ ನಾನು. ಅದನ್ನೇ ಹೇಳ್ತಾ ಇದೀನಲ್ಲ, ನನಗೆ 108 ಎಕ್ಸಾವ್ರೆ ಯಾರು ಅಂತ ಗೊತ್ತಾಗಿಲ್ಲ, ಅದನ್ನೇ ಹೇಳ್ತಾ ಇದೀನಲ್ಲ ನಾನು. ಅದಕ್ಕೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದ್ರೂ ಇದ್ರೆ ಪ್ಲೀಸ್ ಸ್ವಲ್ಪ ಅದನ್ನ ನೋಡ್ಕೊಂಡು ಫೋಕಸ್ ಮಾಡ್ರಿ, ಯಾಕಂದ್ರೆ ನನಗೂ ಒಂದು ಫ್ಯಾಮಿಲಿ ಅನ್ನೋದಿದೆ, ಮಿಕ್ಕಿದಿದೆ. ಅದನ್ನ ಸಡನ್ ಆಗಿ ಬೇರೆ ತರ ಪ್ರಚಾರ ಮಾಡೋದು ಬೇಡ ಅಂತ ಕೇಳ್ಕೊತೇನೆ. ಡನ್ ಡನ್. ಹೌದಾ? ಆಚೆ ನಾನೇ ತೋರಿಸ್ತೀನಿ ಬಂದ್ರೆ. ಅದಕ್ಕೆ ಥ್ಯಾಂಕ್ ಯು. ಕಪ್ಪಿಟ್ಕೋಬೇಕಂತ ಹನುಮಂತ ಅವ್ರು, ನಿಮ್ ಮುಖಕ್ಕೆ ಅಡ್ಡ ಇಟ್ಕೋಬೇಡ್ರಿ. ಅಲ್ಲೇ ನಮ್ಮ ಬಿಗ್ ಬಾಸ್ ಗರುಡ ಬಾಳ ಹಾರಾಡ್ತಾರೆ.